ಹಲೋ ಹಾಯ್, ನಾನು ಉಮಾರಾಣಿ, ಕನ್ನಡ ಡೈಲಿ ಬ್ಲಾಗ್ಸಿಂದ ಮಾತಾಡೋದು. ನಾವು ಇಲ್ಲಿ ಉಡುಪಿಗೆ ಬಂದಿದ್ದೀವಿ. ಉಡುಪಿಲಿ ಮಲ್ಪೆ ಬೀಚು, ಪಡ್ಡೂರು ಕೆರೆ, ಇಲ್ಲಿ ರೆಸಾರ್ಟ್ ಇದೆ. ಒಂದು ಡಬಲ್ ಬೆಡ್ರೂಮ್ ಹೌಸ್ ಇದೆ, ಕಿಚನ್ ವಿತ್ ಕಿಚನು. ಯಾರಾದರೂ ಬಂದು ಸ್ಟೇ ಮಾಡ್ಬೋದು. ಡಬಲ್ ಬೆಡ್ರೂಮು, ಹಾಲು ಕಿಚನು, ಅದು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಇದ್ದರೆ ಸ್ಟೇ ಮಾಡ್ಬೋದು. ಮತ್ತು ಇಲ್ಲಿ ಸಿಂಗಲ್ ಬೆಡ್ರೂಮು, ಅಂದರೆ ಡಬಲ್ ಬೆಡ್ರೂಮು, ಡಬಲ್ ಬೆಡ್ ಇರುತ್ತೆ. ಡಬಲ್ ಬೆಡ್ಡು, ಸಿಂಗಲ್ ಕಾಟ್ ರೂಮು. ಇದು 3000 ರುಪೀಸ್ ಪರ್ ಡೇ. ಆ ಥರ ಡಬಲ್ ಕಾಟ್ ಇರೋ ಸಿಂಗಲ್ ರೂಮು ಎರಡಿದೆ. ಮತ್ತು ಅದು ಡಬಲ್ ಬೆಡ್ರೂಮು, ಹಾಲು, ಕಿಚನ್ ಇರೋದು ಅದು ಸಪ್ರೇಟ್ ರೆಂಟು. ಮತ್ತು ಓನರ್ ಫೋನ್ ನಂಬರು ಬೇಕಾದರೆ ನೀವು ಇಲ್ಲಿಗೆ ಬಂದರೆ ತೊಗೊಂಡು ಫೋನ್ಪೇ ಮಾಡಿ ಸ್ಟೇ ಮಾಡ್ಬೋದು. ಎದುರಿಗೆ ಸಮುದ್ರ, ಲೆಫ್ಟ್ ಸೈಡಿಗೆ ಸಮುದ್ರ, ರೈಟ್ ಸೈಡ್ಗೆ ಈ ರೆಸಾರ್ಟ್ ಹೋಮ್ ಸ್ಟೇ ಇದೆ. ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಬನ್ನಿ, ಹಾಲಿಡೇಸ್ ಇದ್ದಾಗ ಸ್ಟೇ ಮಾಡಿ, ಎಂಜಾಯ್ ಮಾಡಿ. 2-3 ಜನ ಆದರೆ ಒಂದು ರೂಮ್ ತೊಗೋಬೋದು, ಡಬಲ್ ಕಾಟ್ ಇರೋ ರೂಮ್ ತೊಗೋಬೋದು. ಒಂದು 10 ಮೆಂಬರ್ಸ್ ಇದ್ದರೆ ಆ ಥರ ಡಬಲ್ ಬೆಡ್ರೂಮ್ ಹೌಸ್ ತೊಗೋಬೋದು. ಕಿಚನ್ನು, ಅಡುಗೆನೂ ಮಾಡ್ಕೋಬೋದು. ಏನಾನ ನಿಮ್ಮ ಮನೆಯಿಂದ ಸಾಮಾನು ತಂದು ಅಡುಗೆ ಮಾಡಿ ತಿನ್ನಬೇಕು ಅಂದ್ರೂ ಮಾಡಿ ತಿನ್ಬೋದು. ನನ್ನ ಚಾನಲ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ದಿವಸ ನನ್ನ ಚಾನಲ್ಲು ಫೋನು ಹ್ಯಾಕ್ ಆಗಿಬಿಟ್ಟಿತ್ತು. ಯೂಟ್ಯೂಬ್ ಚಾನಲ್ನ ಮತ್ತೆ ತಿರ್ಗಾ ರೆಡಿ ಮಾಡಿಸ್ಕೊಂಡು ತಿರ್ಗಾ ಮತ್ತೆ ಡೈಲಿ ವ್ಲಾಗ್ಸ್ನ ಹಾಕ್ತೀನಿ. ಥ್ಯಾಂಕ್ ಯು. ఎంత సైజు ఉంది మాది సేమ్ ఆటో స్టాండ్ तरह చూడడానికి కమ్మీలేసి ఓకే పార్కింగ్ చేసేట్లా ఇంకా ఇప్పుడే వచ్చింది. పర్వాలే కుక్క పాస్. గలీసుడు ఎంత ఉంది. గలీసుడు జనాలు ఎంత వేసింటారు.
ಉಡುಪಿಯಲ್ಲಿರೋ ರೆಸಾರ್ಟ್ ಇದು. ಉಡುಪಿಯಲ್ಲಿ ಸ್ವಲ್ಪ ಒಳಗಡೆಗೆ ಹೋಗಬೇಕು. ಅಲ್ಲಿ ಬೋಟಿಂಗ್ ಶಿಪ್ ಎಲ್ಲ ಇದೆ. ಆ ಬೋಟಿಂಗ್ ಶಿಪ್ ಎಲ್ಲ ಮುಗಿಸ್ಕೊಂಡು ಅಂದರೆ ಅಲ್ಲಿ ಗೂಡ್ಸ್ ಎಲ್ಲ ಗೂಡ್ಸ್ ತೊಗೊಂಡೋಗೋ ಬೋಟಿಂಗ್ಸ್ ಎಲ್ಲ ಇರುತ್ತೆ. ಅದರಿಂದ ಇನ್ನು ಸ್ವಲ್ಪ ಮುಂದೆ ಹೋದರೆ ಈ ರೆಸಾರ್ಟ್ ಇದೆ. ಇಲ್ಲಿ ಸಿಂಗಲ್ ಬೆಡ್ರೂಮು 2 ಇದೆ. ಮತ್ತು ಫ್ಯಾಮಿಲಿ ಇರೋ ಥರ ಒಂದು ಡಬಲ್ ಬೆಡ್ರೂಮು, ಹಾಲು, ಕಿಚನ್ ಎಲ್ಲ ಇದೆ. ಮತ್ತು ಇಲ್ಲಿ ನೋಡಿ ರೆಸಾರ್ಟು ತುಂಬ ರೀಸನಬಲ್ ಪ್ರೈಸು. ಬಟ್ ಎಂಜಾಯ್ ಮಾಡೋಕ್ಕೆ ಮಕ್ಕಳು ಆಡೋದಕ್ಕೆಲ್ಲ ಚೆನ್ನಾಗಿದೆ ಜಾಗ. ಎಲ್ಲರ ಫ್ಯಾಮಿಲಿ ಹೋದರೆ ಈ ಥರ ದೊಡ್ಡ ರೂಮ್ ತೊಗೋಬೋದು ನೀವು. ಇಲ್ಲ ಕಪಲ್ಸ್ ಹೋದರೆ ಆ ಥರ ಸಿಂಗಲ್ ಬೆಡ್ರೂಮ್ ತೊಗೋಬೋದು. ಆ ಕಡೆ ಲಾಸ್ಟಲ್ಲಿ ಒಂದು ಗಂಡ ಹೆಂಡ್ತಿನ ವಾಚ್ಮನ್ ಇಟ್ಟಿದ್ದಾರೆ. ಅವರು ವಾಚ್ಮನ್ ಹತ್ರ ಹೋಗಿ ಕೇಳಿದ್ರೆ ಓನರ್ ಫೋನ್ ನಂಬರ್ ಕೊಡ್ತಾರೆ. ಮತ್ತು ಅವ್ರಿಗೆ ಫೋನ್ ಮಾಡಿ ಅಮೌಂಟ್ ಎಷ್ಟು ಅಂತ ಕೇಳಿಕೊಂಡು ಫೋನ್ಪೇ ಮಾಡಿ 24 hours ರೆಂಟು ಸ್ಟೇ ಮಾಡಿ ವೆಕೇಟ್ ಮಾಡ್ಬೋದು. ಏನಂದರೆ ಇಲ್ಲಿ ಊಟ, ಕಾಫಿ, ಟೀ ಏನೂ ಸಿಕ್ಕಲ್ಲ. ಆಚೆ ಹೋಗಬೇಕು, ಉಡುಪಿಗೆ ಹೋಗಬೇಕು. ಒಂದು 20 ನಿಮಿಷ ಆಗುತ್ತೆ, 15-20 ನಿಮಿಷ ಆಗುತ್ತೆ. ವೆಹಿಕಲ್ 4 ವೀಲರ್ ಇರೋರಾದರೆ ಆರಾಮಾಗಿ ಹೋಗ್ಬೋದು. ಈ ಬಸ್ಸಲ್ಲಿ ಹೋಗೋರ್ಗಾದರೆ ತೊಂದರೆ ಆಗುತ್ತೆ. ಇಲ್ಲಿ ಒಂದು 24 hours ಒಂದು ಡೇ ಸ್ಟೇ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ರೆಸಾರ್ಟಲ್ಲಿ ರೂಮ್ ಬುಕ್ ಮಾಡಿಕೊಂಡು ನೈಟ್ ಸ್ಟೇ ಮಾಡಿ ಬೆಳಗ್ಗೆನೇ ಎದ್ದು ಕೃಷ್ಣನ ದೇವಸ್ಥಾನಕ್ಕೆ ಸ್ನಾನ ಮಾಡಿಕೊಂಡು ದರ್ಶನ ಮಾಡೋದಕ್ಕೆ ಹೋದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದು ವೆಕೇಟ್ ಮಾಡಿಕೊಂಡು ಮತ್ತು ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಂಗೆ ಕುಕ್ಕೆಗೆ ಹೋದ್ವಿ. ಕುಕ್ಕೆಯಲ್ಲಿ ನಾಗ ಸಂಸ್ಕಾರ, ನಾಗ ಪ್ರತಿಷ್ಠಾಪನೆ, ಆಶ್ಲೇಷ ಬಲಿ ಮಾಡಿಸ್ತಾರೆ. ಆದರೆ ನಾಗ ಸಂಸ್ಕಾರಕ್ಕೆ ಫಸ್ಟೇ 3 months ಬಿಫೋರ್ ಬುಕ್ ಮಾಡಬೇಕು. ಆದ್ದರಿಂದ ನಾಗ ಸಂಸ್ಕಾರ ಮಾಡಿಸ್ಲಿಲ್ಲ ನಾವು. ಬರೀ ಏನು ನಾಗ ಪ್ರತಿಷ್ಠೆ ಮತ್ತು ಆಶ್ಲೇಷ ಬಳಿ 400 rupees ಅಷ್ಟೇ. ಅದನ್ನು ಮಾಡಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಕುಕ್ಕೆಯಿಂದ ಬೇರೆ ಎಲ್ಲೂ ಹೋಗಬಾರ್ದು, ಸೀದಾ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ರೂಮು ಸಿಂಗಲ್ ಡಬಲ್ ಕಾಟು, 2 ಮಲಗೋ ಅಷ್ಟು ಕಾಟ್ ಇದೆ. ರೂಮು ಚೆನ್ನಾಗಿದೆ. ಅಲ್ಲಿ ನಾವು ಹೋಗಿ ಸ್ಟೇ ಮಾಡಿದಾಗ ಮಧ್ಯಾಹ್ನ 4 ಗಂಟೆ ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ. ಅಲ್ಲಿ ನವಿಲು ಬಂದಿತ್ತು. ಆ ನವಿಲು ಮರಿದಾಗ್ಲಿಂದನೂ ಅಲ್ಲಿ ರೆಸಾರ್ಟ್ ಕಟ್ಟಿದಾಗ್ಲಿಂದನೂ ಬರುತ್ತಂತೆ ನವಿಲು. ಅಲ್ಲಿ ವಾಚ್ಮ್ಯಾನ್ ಅವರ ಮಿಸ್ಸಸ್ಸು ಸ್ವಲ್ಪ ರೈಸ್ ಇಟ್ಟರೆ ಎಷ್ಟು ಬಾರಿ ಚೆನ್ನಾಗಿ ಬಂದು ತಿಂದ್ಬಿಟ್ಟು ಗೋಡೆ ಹಾರಿ ಹೊರ್ಟೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನವಿಲು, ಸೈಲೆಂಟಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ನಮ್ಮದು ಸಿಂಗಲ್ ರೂಮೇ 3500. ಅದು ಫ್ಯಾಮಿಲಿ ದೊಡ್ಡ ರೂಮ್ ಡಬಲ್ ರೂಮು, ಹಾಲು, ಕಿಚನ್ ತೊಗೊಂಡ್ರೆ ಅದು ಇನ್ನೂ 7000 8000 ಅಂತ ಹೇಳಿದರು. ಅಂದರೆ ಅಲ್ಲಿ ಒಂದು 10 members ಹೋದರೆ ಸ್ಟೇ ಮಾಡ್ಬೋದು ಅಲ್ಲಿ ಡಬಲ್ ಬೆಡ್ರೂಮ್ ರೆಸಾರ್ಟಲ್ಲಿ. ಇದೆಲ್ಲ ನಮಗೆ ಸಾಕಾಯಿತು. 3 ಜನಕ್ಕೆ ಡಬಲ್ ಕಾಟ್ ಸಾಕಾಯಿತು, ನನಗೆ, ನಮ್ಮಿಬ್ಬರು ಗಂಡು ಮಕ್ಕಳಿಗೆ. ವೆದರು, ನೇಚರು ತುಂಬ ಚೆನ್ನಾಗಿದೆ. ಮಕ್ಕಳು ಕರ್ಕೊಂಡು ಹೋದರೆ ಇಲ್ಲಿ ಸ್ಟೇ ಮಾಡಿ ತುಂಬ ಚೆನ್ನಾಗಿದೆ. ಮಕ್ಕಳು ಆಡೋದಕ್ಕೆ ಗೇಮ್ಸ್ ಇದೆ. ಎದುರಿಗೆ ರೋಡ್ ದಾಟಿದ್ರೇ ಎದುರಿಗೇನೆ ಬೀಚ್ ಇದೆ, ಉಡುಪಿ ಬೀಚು. ನಾವು ಸಣ್ಣದಾಗಿ ಮಳೆ ಬರ್ತಾಯಿತ್ತು. ಸಾಯಂಕಾಲ ಹೋಗಲಿಲ್ಲ. ಮಾರನೇ ದಿವಸ ಬೆಳಗ್ಗೆನೇ 7 ಗಂಟೆಗೆ ಎದ್ದು ಹೋಗಿದ್ವಿ. ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಬರೀ ಅನ್ನ ಇಟ್ಟರಷ್ಟೇ, ಏನೂ ಹಾಕಿಲ್ಲ ಅದಕ್ಕೆ. ಅನ್ನನ ತಿಂದ್ಬಿಟ್ಟು ಆಮೇಲೆ ಗೋಡೆ ಹಾರಿ ಹೊಟ್ಟೋಯ್ತದು. ಲೈವ್ ಮಾತಾಡ್ಕೊಂಡು ಇದು ಉಡುಪಿಯಲ್ಲಿ ನವಿಲು ಬಂದಿದೆ ನೋಡಿ ರೆಸಾರ್ಟಲ್ಲಿ. ಇವರು ಅನ್ನ ಹಾಕಿದರೆ ತಿಂತಾಯಿದೆ ಅನ್ನ ನವಿಲು. ಇದು ಉಡುಪಿ ಬೀಚ್ ಪಕ್ಕ ರೆಸಾರ್ಟ್. ನಾವು ಹೋದಾಗ ಕೃಷ್ಣನ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. 3 years ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋದ್ವಿ. 100 rupees ಟಿಕೆಟು. 3 ಜನಕ್ಕೆ 300 ರೂಪಾಯಿ.
ಇದು ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದರೆ ಫಸ್ಟು ಹಿಂದ್ಗಡೆ ಆದಿ ಸುಬ್ರಹ್ಮಣ್ಯ ಇದೆ. ಅಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಅಲ್ಲಿ ಹಾವು ಹುತ್ತ ಇದೆ. ಹಾವು ಹುತ್ತಕ್ಕೆ ಎಲ್ಲ ಪೂಜೆ ಮಾಡ್ತಾರೆ. ಅಲ್ಲಿ ಹೋಗಿ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಅಷ್ಟೇ ನಾಗ ಪ್ರತಿಷ್ಠೆ ನಡೀತಾ ಇದೆ ಪೂಜೆ. ಎಲ್ಲರೂ ಟಿಕೆಟ್ ತೊಗೊಂಡವ್ರೆ. ಇಷ್ಟು ಜನ ಇದ್ದಾರೆ, ತುಂಬ ರಶ್ಶು. ನಾಗ ಪ್ರತಿಷ್ಠೆ 1 ಅವರ್ ಆಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಶ್ಲೇಷ ಬಲಿ ಹಿಂದಿನ ದಿವಸನೇ ಇತ್ತು. ಆಶ್ಲೇಷ ಬಲಿ 400 ರೂಪೀಸ್ ಟಿಕೆಟ್ ಹಿಂದಿನ ದಿವಸನೇ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಮಾರನೇ ದಿವಸ ನಾಗ ಪ್ರತಿಷ್ಠೆನೂ 400 ರೂಪೀಸ್ ಟಿಕೆಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇದು ಹಿಂದಿನ ದಿವಸ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರೋದು ನಡ್ಕೊಂಡು. ಅಲ್ಲಿ ಹೋಗಿ ಅದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆದಿ ಸುಬ್ರಹ್ಮಣ್ಯ ಅಂದರೆ ಅದೇ ನಾಗರ ಹಾವು ಹುತ್ತ ಇದೆ. ನಾವು ಸಂಸ್ಕಾರ ಮಾಡಿಸ್ಬೇಕು ಅಂದರೆ 3 ಮಂತ್ಸ್ ಬಿಫೋರೇ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೋಬೇಕು. ಯಾರನ್ನ ನಾಗ ದೋಷ ಇರೋರು, ಮದುವೆ ಆಗದಿರೋರು, ಮಕ್ಕಳಾಗದಿರೋರು, ವ್ಯವಹಾರ ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೂ ಸಂಸ್ಕಾರ ಪ್ರತಿಷ್ಠಾಪನೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇವಾಗ ಇದೆಲ್ಲ ನೀರು ಕಮ್ಮಿ ಆಗಿದೆ. ಮಳೆ ಚೆನ್ನಾಗಿ ಬಂದರೆ ಇನ್ನೂ ನೀರು ತುಂಬೋಗುತ್ತೆ ಇದೆಲ್ಲ. ಉಡುಪಿಗೆ ಹೋಗೋದೊಂದೇ ದೂರ. ಉಡುಪಿಯಿಂದ ರಿಟರ್ನ್ ಬರೋವಾಗ ಇದು 2 ಅವರ್ಸ್ ಅಷ್ಟೇ. ಧರ್ಮಸ್ಥಳದಿಂದ ಕುಕ್ಕೆ ಒಂದು 2 ಅವರ್ಸು. ಕುಕ್ಕೆಯಿಂದ ಮಾರನೇ ದಿವಸ ಬೆಳಗ್ಗೆನೇ ಮನೆಗೆ ಬಂದ್ಬಿಟ್ವಿ ನಾವು. ಮಳೆ ಬಂದರೆ ಇದೆಲ್ಲ ನೀರು ತುಂಬೋಗುತ್ತೆ. ಇವಾಗ ಮಳೆಗಾಲ ಇಲ್ಲ, ಸ್ವಲ್ಪ ಸಮ್ಮರು, ಮೇ ತಿಂಗಳಲ್ಲಿ ನಾವು ಹೋಗಿದ್ದು. ಅದಕ್ಕೆ ಸ್ವಲ್ಪ ನೀರೆಲ್ಲ ಬತ್ತೋಗುತ್ತೆ. ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋರು ಇದ್ದರೆ, ಆಸೆ ಇರೋರು ಹೋಗಿ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ಥ್ಯಾಂಕ್ ಯು. ಬೇಡ ಈ ಸ್ಯಾನೆ ಇದ್ದಾಗ